ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮಾರ್ಚ್ 26ರಿಂದ ಆರಂಭವಾಗಿ ಮಾರ್ಚ್ 30ರ ತನಕ ಗವಿಮಠ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಗ್ರಾಮದ ಮುಖಂಡ ದಕ್ಷಿಣಮೂರ್ತಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸುಮಾರು 5 ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಮಾರ್ಚ್ 26ರಂದು ಬೆಟ್ಟದಹಳ್ಳಿ ಬೆಳೆಯಲ್ಲಿ ಗ್ರಾಮದಲ್ಲಿ ಮಡಿಲಕ್ಕಿ ಸೇವೆ ಮುಗಿಸಿಕೊಂಡು ಸಂಜೆ ಧ್ವಜಾರೋಹಣ ನಡೆಯುತ್ತೆ. ಮಾರ್ಚ್ 27ರಂದು ಸಂಜೆ ಅಳಿಲಘಟ್ಟ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಆಗಮನದೊಂದಿಗೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯಲಿದ್ದು, ಮೆರವಣಿಗೆಯಲ್ಲಿ ಲಿಂಗದ ವೀರರ ಕುಣಿತ, ನಂದಿ ಧ್ವಜ ಉತ್ಸವ ನಡೆಯುತ್ತೆ. ಮಾರ್ಚ್ 28 ಬೆಳಗ್ಗೆ 7 ಗಂಟೆಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಅಗ್ನಿಕೊಂಡ ಮಹೋತ್ಸವ ನಡೆಯಲಿದ್ದು, ಮಧ್ಯಾಹ್ನ ಮಹಾರಥೋತ್ಸವ ನಡೆಯಲಿದ್ದು, ರಥೋತ್ಸವಕ್ಕೆ ಸುಮಾರು 10,000 ಭಕ್ತಾದಿಗಳು ಭಾಗವಹಿಸಲಿದ್ದು, ಮಾರ್ಚ್ 29ರಂದು ವೃಷಭ ವಾಹನೋತ್ಸವ, ಮಾರ್ಚ್ 30ರಂದು ತೀರ್ಥೋತ್ಸವ ನಡೆಯಲಿದ್ದು, ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಮಹಾದಾಸೋಹವನ್ನು ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಮುಖಂಡರು ಆದ ಸದಾಶಿವಯ್ಯ, ನಿರಂಜನ ಮೂರ್ತಿ, ಮಹಾದೇವಣ್ಣ, ಮಹೇಶ, ಶ್ರೀಧರ್, ಆನಂದ ನಟರಾಜು, ಶಶಿಧರ್, ರಾಜಶೇಖರ್ ರೇಣುಕರಾಧ್ಯ, ಆನಂದ ಕೈಲಾಸಣ್ಣ, ರುದ್ರೇಶ್ ಗ್ರಾಮಸ್ಥರು ಭಾಗವಹಿಸಿದ್ರು. ತುಮಕೂರು ಜಿಲ್ಲಾ ಗುಬ್ಬಿ ತಾಲೂಕು ಆಗಲವಾಡಿ ಹೋಬಳಿ ಬೆಟ್ಟದಳ್ಳಿ ಗ್ರಾಮದಲ್ಲಿ ನೆಲವಾಸವಾಗಿರುವ ಬೆಟ್ಟದ ರುದ್ರನ ಮಹಾ ವಿಜಯೋತ್ಸವದ ಪ್ರಯುಕ್ತವಾಗಿ ಅಷ್ಟಮಿ ದಿವಸೆ ಧ್ವಜಾರೋಹಣ ಪ್ರಾರಂಭವಾಗಿ ನವಮಿ ದಿವಸೆ ಅಗ್ನಿಕೊಂಡ, ದಶಮಿಯಂದು ಬ್ರಹ್ಮರಥೋತ್ಸವವು ಅಭಿಜಿನ್ ಲಗ್ನದಲ್ಲಿ ಶುಭ ಲಗ್ನದಲ್ಲಿ ಪ್ರಾರಂಭವಾಗಿ ರಥೋತ್ಸವ ನೆರವೇರಲಿದೆ. ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ 10,000 ಸಂಖ್ಯೆಯಲ್ಲಿ ಜನರು ಸೇರಿ ಎಲ್ಲರೂ ಸಹ ಮತ್ತೆ ಪಾನಕ ಪಲ್ಲಹಾರ ಸೇವೆಗಳು ನಡೆದು, ಮಹಾ ದಾಸೋಹ ಸೇವೆ ನಡೆದು ಮತ್ತು ತೀರ್ಥೋತ್ಸವ ಪ್ರಾರಂಭವಾಗಿ ನಡೆದು ಏಕಾದಶಿ ತಿಥಿಯಂದು ಧೂಳು ಮೆರವಣಿಗೆ ಸಹಿತವಾಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರನ್ನು ಮೂಲಸ್ಥಾನಕ್ಕೆ ಭುಜಂಗೈಯಲಾಗುವುದು. 26ರಿಂದ ದಿನಾಂಕ 30ರವರೆಗೆ ಮಾರ್ಚ್ ತಿಂಗಳಿನಲ್ಲಿ ಶ್ರೀ ಗವಿಮಠ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರ ಘನ ಅಧ್ಯಕ್ಷತೆಯಲ್ಲಿ ಊರಿನ ಪ್ರಮುಖರ ನೇತೃತ್ವದಲ್ಲಿ 5 ದಿವಸಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಗವಿಮಠದಲ್ಲಿ ಸುಮಾರು ರಾಜ್ಯದ ನಾನಾ ಮೂಲೆಗಳಿಂದ ಸುಮಾರು 100 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಅನೇಕ ವಿದ್ಯಾಸಂಸ್ಥೆಗಳು ಇರುತ್ತದೆ. ಅವರ ಸಮ್ಮುಖದಲ್ಲಿ ಸುಮಾರು 10,000ಕ್ಕೂ ಅಧಿಕ ಸಂಖ್ಯೆಯ ಜನ ಸೇರಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಿಂದ ನಡೆಸಿಕೊಂಡು ಬರುತ್ತಿದ್ದೇವೆ. ಅದಕ್ಕೆ ಸಮಸ್ತ ಭಕ್ತಾದಿಗಳು ಧನ ಧಾನ್ಯ ಸಕಲವನ್ನು ಕೊಟ್ಟು ಆಶೀರ್ವದಿಸಿ ಬಂದು ಸ್ವಾಮಿಯವರ ಕೃಪೆಗೆ ಪ್ರಾಪ್ತರಾಗಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಮೋಹನ್ ಎಮ್ಮೆನ್ ಕೋಟೆ, ನವಕರ್ನಾಟಕ ಟಿವಿ.